ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ಬರ್ರಿ ಈ ಬೇಸಿಗೆ ಕಾಲ ಮುಗಿದ್ರೊಳಗಾಗಿ ಎಲ್ಲರೂ ಶಾವ್ಗೆ, ಶಾಂಡ್ಗೆ, ಗೌಲಿ ಅಂತ ನಾನಾ ರೀತಿಯಲ್ಲಿ ಮಾಡಬೇಕು ಅಂತ ಎಲ್ಲರ ತಲೆಯಾಗ ಓಡ್ತಿರತ್ತೆ. ಹಂಗೆ ಆಮೇಲೆ ಈ ಬಿಸಿಲಿಗೆ ಅಂಥ ಐಟಮ್ಗಳನ್ನು ಎಷ್ಟು ಮಾಡಿದರೂ ಬೇಜಾರಿರಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಣಗ್ತಾವು, ಖುಷಿ ಬರ್ತೈತಿ. ಹಂಗೆ ಎಷ್ಟೇ ಸಮಯದ ಒತ್ತಡ ಇದ್ದರೂ ಕೂಡ ಇವತ್ತಿನ ದಿನ ನಾನು ಮೊನ್ನೆ ಹಪ್ಪಳ ಮಾಡ್ಕೊಂಡಿದ್ದೆ. ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಅಕ್ಕಿ ಸಂಡ್ಗಿ ಮಾಡಾಕತ್ತೇನೆ. ಇವು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಒಂಥರ ಕುರುಮ್ ಜೊತೆಗೆ ಸಾಫ್ಟಾಗಿ ಬಂದಿದ್ದಾವೆ. ನಿಜವಾಗ್ಲೂ ಖುಷಿ ಅನ್ನಿಸ್ದಂಗೆ. ಅದಕ್ಕೆ ನಿಮ್ಮೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳತ್ತೇನೆ. ಇಲ್ಲಿ ನೋಡ್ತಿರ್ಬೋದು ನೀವು, ಕರೆ ತೋರ್ಸಾತೀನಲ್ಲ, ಹಾಗೆ ಅಳ್ಕೊತಾವು. ಜೊತೆಗೆ ಭಾಳ ಅಂದ್ರೆ ಭಾಳ ಮೃದು ಅಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಮೃದು ಬಂದವ್ರು. ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಮೃದು ಬರ್ತಾವೆ ಅಂತ. ಅಷ್ಟು ಕುರುಮ್ ಬಂದಿದ್ದಾವೆ. ಇದಕ್ಕೆ ನಾನು 3-4 ದಿನಗಂಟ್ಲೇನು ಅಕ್ಕಿ ನೆನೆಸಿರಲಿಲ್ಲ. ಹಿಂದಿನ ದಿನವೇ 4 ಗಂಟೆ ಹಂಗೆ ಬರೀ ಅಕ್ಕಿ ನೆನೆ ಹಾಕ್ಕೊಂಡಿದ್ದೆ. ಆಮೇಲೆ ರಾತ್ರಿ ಮಲಗಬೇಕಿದ್ರೆ ಅದನ್ನು ಗಟ್ಟಿಗೆ ರುಬ್ಬಿಟ್ಕೊಂಡಿದ್ದೆ. ಬೆಳಗಿನ ಜಾವ ಆ ರುಬ್ಬಿರೋ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ನೋಡ್ರಲ್ಲೇ ಸ್ಪೂನಾಗೆ ತೋರಿಸ್ತಾ ಇದ್ದೀನಿ, ಪೂರ್ತಿ ನೀರು ಆಗೋ ಥರ ಎಷ್ಟು ಸಾಧ್ಯನೋ ಅಷ್ಟು ನೀರು ಹಾಕ್ಕೊಂಡು ನೀರು ಆಗೋ ಥರ ಹಿಟ್ಟು ರೆಡಿ ಮಾಡಿಕೊಂಡು ಅದನ್ನು ಏನು ಮಾಡೋದು, ಒಲೆ ಮೇಲೆ ಕುದಿಸ್ತಾ ಇದ್ದೀನಿ. ಇದನ್ನು ಕಂಟಿನ್ಯೂ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸೋದು ಬಿಟ್ಟರೆ ಅಂದರೆ ಸಾಕು, ಅದು ತಳಕ್ಕೋಗಿ ಅಕ್ಕಿ ಹಿಟ್ಟಲ್ವ, ಇದಕ್ಕೆ ಬೇರೆ ಏನೂ ಮಿಕ್ಸ್ ಆಗಿಲ್ಲ, ಬರೀ ಅಕ್ಕಿ ಹಿಟ್ಟು ತೊಗೊಂಡಿರೋದು, ಅಕ್ಕಿ ರುಬ್ಕೊಂಡಿರೋದು ಅಷ್ಟೇ. ಕೈ ಆಡಿಸ್ತಾ ಇರಬೇಕು. ಕನಿಷ್ಠ ಅಂದರೆ ಇದೊಂದು ಅರ್ಧ-ಮುಕ್ಕಾಲು ಗಂಟೆ ಹಿಡಿಯುತ್ತೆ ನಮಗೆ ಗಟ್ಟಿ ಆಗ್ಬೇಕಂದ್ರೆ. ನೋಡ್ರಿ, ಪೂರ್ತಿ ನೀರೈತೆ ಹಿಟ್ಟು, ಅದು ನೀರು ಹೋಗಿ ಗಟ್ಟಿಗೆ ಆಗಬೇಕು. ಇವಾಗ ಒಂದು ಹದ ಬಂದಿದೆ ನೋಡ್ರಿ. ಈಗ ಗಟ್ಟಿ ಆಗ್ತಿರ್ಬೇಕಾದ್ರೆ ನಾನು ಉಪ್ಪು ಸೇರಿಸ್ಕೊಳಕತ್ತೀನಿ. ಈ ಟೈಮಲ್ಲೇ ಉಪ್ಪು, ಜೀರಿಗೆ ಮತ್ತು ನೀವೇನಾದರೂ ಖಾರದ ಐಟಮ್ ಬೇಕಿದ್ದರೆ ಹಾಕೋಬೋದು. ನಾನಿಲ್ಲೇ ಹಪ್ಪಳದ ಖಾರ, ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆಯನ್ನು ಮಾತ್ರ ಹಾಕ್ಕೊಳತ್ತೀನಿ. ಜೀರಿಗೆ ಮುಂಚೆ ಹಾಕಿಲ್ಲ ಇವತ್ತು. ಮುಂಚೆ ನೀರೊಳಗೆ ಹಾಕಿಬಿಟ್ರೆ ಅದು ಯೆಲ್ಲೋ ಕಲರ್ ಆಗಿಬಿಡ್ತವೆ, ಕಲರ್ ಆಗುತ್ತೆ ಸಂಡಿಗೆ ಅಂತೇಳ್ಬಿಟ್ಟು ಲಾಸ್ಟಿಗೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ನೋಡಿರಿ, ಒಂದು 40 ನಿಮಿಷ ಆಯಿತು ನಾನು ಹಿಟ್ಟು ರೆಡಿ ಮಾಡಕತ್ತಿ. ಇವಾಗ ಅದು ನೀರಿರೋ ಹಿಟ್ಟು ಗಟ್ಟಿಯಾಗಿ ಒಂದು ಹದ ಬಂದಿದೆ. ಇವಾಗ ಇದು ಯಾವ ಹದಕ್ಕಂದರೆ, ನಾವು ಚಕ್ಲಿ ಮಾಡ್ತೀವಲ್ವ, ಆ ಚಕ್ಲಿ ಮಾಡೋ ಮನೆಯೊಳಗೆ ಹಾಕಿ ನಮಗೆ ಸಂಡಿಗೆ ತಿರುವಕ್ಕೆ ಬರೋ ಲೆವೆಲಿಗೆ ಬರಬೇಕು. ಹಾಗಂತೇಳಿ ನೀವು ಮತ್ತೆ ನಡುವೆ ಬೇಗ ಗಟ್ಟಿ ಆಗ್ತಿಲ್ಲ ಅಂತೇಳಿ ಬೇರೆ ಹಿಟ್ಟದು ಹಾಕಬಾರ್ದು. ಅದು ಹಿಟ್ಟಿನ ಟೇಸ್ಟು, ಸಂಡಿಗೆ ಟೇಸ್ಟ್ ಎಲ್ಲ ಕೆಟ್ಟು ಬಿಡ್ತೈತಿ. ಇವಾಗ ರೆಡಿ ಆದಮೇಲೆ ಒಂದು ಅರ್ಧ ಗಂಟೆ ನಾನು ಮತ್ತೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಟೀನಿ. ತಣ್ಣಗಾದ್ಮೇಲೆ ಇವಾಗ ನೋಡ್ರಿ, ತಣ್ಣಗಾಗೈತಿ. ಹಿಟ್ಟಿನ ಹದ ಭಾಳ ಸ್ಮೂತಾಗಿ ಬಂದೈತಿ. ಇದು ಕೇವಲ 1-2 ಗಂಟೆ ಅಕ್ಕಿಯನ್ನು ನೆನೆಸಿಬಿಟ್ಟು ರಾತ್ರಿ ರುಬ್ಬಿಟ್ಕೊಂಡು ಬೆಳಗ್ಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರೋದು. ಇದು ಕೂಡ ಒಂದೇ ದಿನದಲ್ಲಿ ರೆಡಿ ಮಾಡ್ಕೊಂಡಿರೋದು. ಈಗ ನಾನಿಲ್ಲಿ ಚಕ್ಲಿ ಮಾಡೋ ಮನೆಯನ್ನು ತೊಗೊಂಡು ಅದರೊಳಗೆ ನಿಮ್ಮ ಇಷ್ಟ ಯಾವ ಒಂದು ಪ್ಲೇಟ್ ಬೇಕೋ ಅದನ್ನು ಹಾಕ್ಕೊಂಡ್ಬಿಟ್ಟು ನಾವು ಹಿಂಗೆ ಒಂದು ಕವರ್ ಮೇಲೆ ಡೈರೆಕ್ಟಾಗಿ ಬಿಸಿಲಾಗೆ ಹಾಕಾಕತ್ತೀನಿ. ಅದಕ್ಕೇನು ಎಣ್ಣೆ ಹಾಕಿಲ್ಲ, ಏನೂ ಇಲ್ಲ. ಕವರ್ಗೂ ಕೂಡ ನಾನು ಎಣ್ಣೆ ಸವರಿಲ್ಲ, ಯಾಕಂದ್ರೆ ಇವು ಹಂಗೇ ಎದ್ದೇಳ್ತವೆ ಅಂತೇಳಿ ನಾನು ಎಣ್ಣೆ ಯಾವತ್ತೂ ಹಾಕೋದಿಲ್ಲ. ಭಾಳ ಇಟ್ಟರು ಕೂಡ, ಇದು ವರ್ಷಗಂಟ್ಲೆ ಇಟ್ಟರು ಯಾವುದೇ ರೀತಿಯಾಗಿ ವಾಸನೆ ಅದು ಆಗಂಗಿಲ್ಲ. ಸಂಡಿಗೆ ಭಾಳ ಚೆನ್ನಾಗಿರ್ತಾವೆ ಅಂಥೇಳಿ ನಾನು ಎಣ್ಣೆ ಬಳಸಿಲ್ಲ. ಹೀಗೆ ಡೈರೆಕ್ಟಾಗಿ ನಾವು ಬಿಸಿಲಲ್ಲೇ ಹಾಕೋದ್ರಿಂದ ಅದಕ್ಕೆ ಎಣ್ಣೆ ಸವರೋ ಅವಶ್ಯಕತೆಯೂ ಇಲ್ಲ. ಹೀಗೆ ಬೆಳಗ್ಗೆ ಹಾಕಿದ್ರೆ ಸಾಕು, ಸಾಯಂಕಾಲ ಅಷ್ಟೊತ್ತಿಗೆ ಒಣಗಿದ್ದವು. ಆದರೂ ನೆಕ್ಸ್ಟ್ ದಿನ ಇನ್ನೊಂದು ಸತಿ ನಾನು ಬಿಸಿಲಿಗೆ ಇಟ್ಕೊಂಡು ನೋಡ್ರಿ, ನಮ್ಮ ಸಂಡಿಗೆ ರೆಡಿಯಾಗಿದ್ದಾವೆ. ಇವಾಗ ನಾನಿಲ್ಲಿ ಚಕ್ಲಿ ಮಾಡೋದು ಬರುತ್ತಲ್ಲ, ಅದನ್ನೊಂದು ಪ್ಲೇಟ್ ಹಾಕ್ಕೊಂಡಿದ್ದೆ, ಅದನ್ನೇ ಹಾಕಿರೋದು ಜಾಸ್ತಿ. ಅವನ್ನ ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡು ಮಧ್ಯಾಹ್ನದ ಹೊತ್ತಿಗೆ ಕರಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಭಾಳ ಅಂದ್ರೆ ಗರಿ ವಿತ್ ಸ್ಮೂತಾಗಿ ಬಂದಿದ್ದಾವೆ. ಒಂಥರ ಕುರುಮ್ ಆಯಿತು. ಇತ್ತಾಗ ಮೃದುವಾಗಿ ಎಂಥವ್ರು ಬೇಕಾದಂಥವ್ರು ತಿನ್ಬೋದು, ವಯಸ್ಸಾದವರು ಕೂಡ ತಿನ್ನುವಷ್ಟೇ ಸಾಫ್ಟಾಗಿ ಬಂದಿದ್ದಾವೆ ನಮ್ಮ ಸಂಡಿಗೆ. ನೋಡಿರಿ, ನೀವು ಯಾರೆಲ್ಲ ಮಾಡ್ತಾ ಇರ್ತೀರಾ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ಸ್ ಹಾಕ್ರಿ. ನಾನು ಮಾಡಿರೋ ಈ ಸಂಡಿಗೆ ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೂ. ಯಾರಿಗೆಲ್ಲ ಹೊಸ್ದಾಗಿ ಕಲ್ಕೊತಿರ್ತಾರೆ ಅವರಿಗೆಲ್ಲ ಹೆಲ್ಪ್ ಆಗಲಿ, ಎಲ್ಲರೂ ಕಲ್ಕೊಲಿ. ಎಲ್ರಿಗೂ ಏನೂ ಬರೋದಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಕೂಡ ಜಾಣರೇ, ಎಲ್ಲರೂ ಎಲ್ಲವನ್ನು ಮಾಡಲಿ, ಖುಷಿಯಾಗಿರಲಿ. ಥ್ಯಾಂಕ್ ಯು.